ಅವ್ರು ಆಡೋ ಮಾತನ್ನ ಶಬ್ದವನ್ನು ಅವರೇ ಕೇಳಿಸ್ಕೊಂಡು ನಾನು ಬೇರೆಯವರಿಗೆ ಮಾತನಾಡ್ತೀನಿ. ಸಚ್ ಎ ಸೆನ್ಸಿಟಿವ್ ಪರ್ಸನಾಲಿಟಿ ಎಲ್ಲರಲ್ಲೂ ಕೂಡ ಗಾಂಧಿಮಯವಾಗಿ ಮಾಡಿಕೊಂಡಂಥ ಕೀರ್ತಿ ನಮ್ಮ ಅಭೋ ಶ್ರೀನಿವಾಸ. ಇವರು ಮಾತ್ರ ಸ್ವಲ್ಪನೂ ಬದಲಾವಣೆ ಆಗಿರೋಲ್ಲ ಹೆಂಗೆ ಅಂತ ಕೇಳಿದ್ರೆ ಸ್ವಾಮಿ ಅವ್ರು ಮುಂದೆನೂ ಆಗಲ್ಲ ಬಿಡಿ ಅಂತ ಕೊಟ್ಟು ಬಹಳ ಸಣ್ಣ ಹಳ್ಳಿ ಇರುವುದು. ಈ ಹಳ್ಳಿನಲ್ಲಿ ಹುಟ್ಟು ಮಹಾತ್ಮ ಗಾಂಧೀಜಿಯ ಹತ್ರ ಹೋಗಿ ಸಂಪರ್ಕ ಪಡೆದು ಅವರ ವಿಚಾರವನ್ನು ನಾಡಿನಾದ್ಯಂತ ಪ್ರಚರಿಸ್ತಕ್ಕಂಥ ಒಂದು ವ್ಯಕ್ತಿತ್ವದ ಒಬ್ಬ ಮನುಷ್ಯನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಊರು ಸಣ್ಣೂರಾದರೂ ದೊಡ್ಡೂರಾದರೂ ದೇಶ ಆದರೂ ಮುಂದೆ ಆ ಒಂದು ಮಟ್ಟಿಗೆ ಎಲ್ಲರೂ ಸಹ ಶ್ರೀನಿವಾಸೇಗೌಡರ ವ್ಯಕ್ತಿತ್ವ ಬಗ್ಗೆ ನಾನೇನಬೇಕು ಕೃಷ್ಣ ಅವರು ಪೂರ್ಣ ಮಾಡೋದು ಮಾತಾಡಿದ್ರೆ ಡಿ ಎನ್ ಪಾಟೀಲು ಬೇರೆ ಬೇರೆ ಎಲ್ಲ ವಿಚಾರ ಸೇರಿಸಿ ಮಾತಾಡಿ ನನಗೆ ಒಂದು ಪರಿಚಯ ಆದರೂ ಸಂಪರ್ಕ ಆದರೂ 2ನೇ ಬಾರಿ ಶಾಸಕನಾದಾಗ ಆರೋಗ್ಯ ಸಚಿವನಾದಾಗ ಶ್ರೀನಿವಾಸೇಗೌಡರು ಅದಕ್ಕಿಂತ ಮೊದಲು 3-4 ಬಾರಿ ಮೊದಲು ನಾನು ನೋಡಿದ್ರು ಒತ್ತಡದಿಂದ ಅವರ ಸಂಪರ್ಕ ಪಟ್ಟಿಗಳಿಗೆ ಆಗಲಿಲ್ಲ. ಆದರೆ ನಾನು ಆರೋಗ್ಯ ಸಚಿವನಾದಾಗ ಬಹುಶಃ ಕೃಷ್ಣವರು ಅವರು ಒಂದೇ ಸಂದರ್ಭದಲ್ಲಿ ಪರಿಚಯ ಆಗಿಲ್ಲ. ಅವರು ನಾನು ನಮ್ಮ ರೆಡ್ ಸಂಸ್ಥೆಯಲ್ಲಿ ಕೆಲಸ ಕಾರ್ಯದರ್ಶಿ ಆಗಿತ್ತು. ಅವರು ನಾನು ಆರೋಗ್ಯ ಸಚಿವನಾಗಿದೆ. ಹಾಗಾಗಿ ಕೃಷ್ಣ ನಾನು ಸ್ವಾಮೀಜಿಯವರಿಗೆ ಕೇಳಿದೆ, ಏನು ಸ್ವಾಮೀಜಿಯವರು ಈ ಕೃಷ್ಣ ಬದಲಾವಣೆ ಆಗೇ ಇರೋಲ್ಲ, ಅವರಿಗೆ ಎಲ್ಲ ಶ್ರೀಮಂತಿಕೆ ಇದೆ, ಬೆಂಗಳೂರಿನಲ್ಲಿ ಬೆಳೆದಿದ್ದಾರೆ ಮತ್ತು ಅವ್ರ ಸುತ್ತ ಇರ್ತಕ್ಕಂಥ ಎಲ್ಲ ವಾತಾವರಣನೇ ಬೇರೆ, ಇವರು ಮಾತ್ರ ಸ್ವಲ್ಪನೂ ಬದಲಾವಣೆ ಆಗಿರೋಲ್ಲ ಹೆಂಗೆ ಅಂತ ಕೇಳಿದ್ರೆ ಸ್ವಾಮಿ ಅವ್ರು ಮುಂದೆನೂ ಆಗಲ್ಲ ಬಿಡಿ ಅಂತ. ಅವರ ತತ್ವಗಳಿಗೆ, ಗಾಂಧಿಯವರ ತತ್ವಗಳಿಗೆ ಮೂರ್ತವೆಂತ ಒಪ್ಪುವಂತಿದ್ದ ಡಾಕ್ಟರ್ ಓ ಶ್ರೀನಿವಾಸಯ್ಯನವರ ಜನ್ಮ ಶತಮಾನೋತ್ಸವದ ಆಚರಣೆಯ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ರಾಜ್ಯದ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸನ್ನಮಿಸಿ ರಾಷ್ಟ್ರಪಿತ ಗಾಂಧಿಯವರನ್ನು ಭೇಟಿ ಮಾಡಿ ಅವರ ಸಂಸರ್ಗಕ್ಕೆ ಬಂದು ತನ್ನ ಬದುಕನ್ನು ಕೂಡ ಒಂದು ಕಬ್ಬಿಣ ಅಯಸ್ಕಾಂತದ ಸಹವಾಸಕ್ಕೆ ಸಂಸರ್ಗಕ್ಕೆ ಬಂದದ್ದೇ ಆದರೆ ತಾನು ಕೂಡ ಅಯಸ್ಕಾಂತ ಆಗುವ ರೀತಿ ತನ್ನ ಬದುಕನ್ನು ಕೂಡ ಗಾಂಧಿಮಯವಾಗಿ ಮಾಡಿಕೊಂಡಂಥ ಕೀರ್ತಿ ನಮ್ಮ ಅಭೋ ಶ್ರೀನಿವಾಸನವರಿಗೆ ಸಲ್ಲತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಅವರು ಬಹು ಮಾನ್ಯ. ಅವರ ಬದುಕು ತುಂಬ ಯಾಕಾಗಿ ನನಗೆ ಇಷ್ಟ ಹಾಗೆ ಅಂದರೆ ಬಹುಶಃ ಗಾಂಧೀಜಿಯವರ ಅನುಯಾಯಿಗಳಾದರೆ ಗಾಂಧೀಜಿಯವರ ತತ್ವಗಳನ್ನು ಓದದೆ ಅಳವಡಿಸಿಕೊಳ್ಳದೆಯೂ ಈಗಿರುವ ಸ್ಥಿತಿಯಲ್ಲಿ ಅವರು ಸ್ಥಿತಿ ಆಗಿರುವುದು ಕೂಡ ಆಗಲೂ ಕೂಡ ಓ ಶ್ರೀನಿವಾಸನಷ್ಟೇ ಪ್ರೀತಿಗೆ ಪಾತ್ರ ಆಗಿದೆ. ಕಾರಣ ಸನ್ಯಾಸಿಯಾಗಲಿಕ್ಕೆ ಪ್ರಥಮ ಬಾರಿಗೆ ನಾನು ಪೂಜ್ಯ ಗುರುಜಿಯವರ ಪದತಲಕ್ಕೆ ಬಂದಾಗ ಫಸ್ಟ್ ಪೂಜ್ಯ ಗುರುಜಿಯವರು ನನಗೆ ಆಗಿತ್ತು ಪ್ರೈವೇಟ್ ಸ್ಕೂಲ್ ಸೇವೆಗೋಸ್ಕರ ಅಂಧ ಮಕ್ಕಳ ಸೇವೆ ಆಗುತ್ತೆ. ಅಂಧ ಮಕ್ಕಳ ಸೇವೆಯನ್ನು ಮಾಡಬೇಕಾದ್ರೆ ನಾನು ಬಂದರೂ ಸನ್ಯಾಸಿ ಆಗಿತ್ತು ಕೆಲಸ ಮಾಡಲಿಕ್ಕೆ. ಅವರು ಸನ್ಯಾಸಿಗಳ ಬದಲು ಸೇವೆಯಿಂದಲೇ ಪ್ರಾರಂಭ ಆಗಬೇಕಾಗುತ್ತೆ. ಒಮ್ಮೆ ಪೂಜ್ಯ ಗುರುಜಿಯವರು ಬಂದು ಸಂಜೆ ಹೊತ್ತು ಇಷ್ಟೊತ್ತಾಗಿತ್ತು ರಾಮನಗರಕ್ಕೆ ಅವ್ರ ಜೊತೆ ಹುಟ್ಟುಕೊಂಡಿದ್ದರು. ಇಬ್ಬರು ಕೂತ್ಕೊಂಡು ನನ್ನ ನಂತರ ಗುರುಜಿಯವರು ಜಸ್ಟ್ ಐ ವಾಸ್ 3 or 4 months since I entered the system. 3 ದಿನ ಆಗಿತ್ತು. ಗುರುಜಿಯವರು ನನಗೆ ಕೇಳಿದರು. ನಾನು ಹೇಳಿದೆ, ಇವತ್ತು ಎಷ್ಟು ಕಲ್ಲನ್ನು ಘೋಷಿಸಲಿಕ್ಕೆ ಹೇಳಿದೆ, ಎಷ್ಟು ಕಲ್ಲ ಆಯಿತು. ಸೊ ದ್ಯಾಟ್ ಅದು ಕಾಂಪೋಸಿಟ್ ಮೇಜರ್ಲಿ ಆಗಿರೋದ್ರಿಂದ ಕಲ್ಲು ಜೊತೆಗೆ ಇಟ್ಟಿಗೆಗಳು ಕೂಡ ಕಟ್ತಾರೆ. ಕಾಂಪೋಸಿಟ್ ಮೇಜರ್ಲಿ ಸಾಮಾನ್ಯವಾಗಿ ಯೂಸ್ ಟೇಬಲ್ ಮಾಡಿಬಿಟ್ಟು ಸ್ಟ್ರಕ್ಚರ್ ಮೆಜರ್ಮೆಂಟ್ ಅದನ್ನು ಹೇಳಿ ಸಿಮೆಂಟ್ ಎಷ್ಟು ಖರ್ಚಾಯಿತು ದೊಡ್ಡ ಹೇಳಿ ಇಷ್ಟ ಆಯಿತು. ಒಂದು ಅರ್ಧ ಗಂಟೆ ಹೆಚ್ಚು ಕಡೆ ಹೇಳಿದೆ, ಅದು ಪರವಾಗಿಲ್ಲ. ಮರಳು ಎಷ್ಟು ಖರ್ಚಾಯಿತು ದೊಡ್ಡ ಕೇಳಿತು, ಮನೆ ಮಗಳು ಎಷ್ಟು ಖರ್ಚಾಯಿತು ಸುಮ್ಮನೆ ನಿಂತ್ಕೊಂಡ್ರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳಿದ್ರು, how many waters of liter, how many liters of water you have spent on this? ನೀರು ಎಷ್ಟು ಖರ್ಚಾಯಿತು.
ಸುಮ್ಮನೆ ನಿಂತ್ಕೊಂಡೆ. ಎರಡು ಕಾಲಕ್ಕೆ ಒಂಥರ ಅನಿಸಿತ್ತು ಮನಸ್ಸಿಗೆ. ಏನು ಗೊತ್ತಾ, ಕಲ್ಲು ಕೇಳಿಸಿ ಇಟ್ಟಿ ಕೇಳಿದ್ರು ಇಟ್ಸ್ ಓಕೆ. ಸಿಮೆಂಟ್ ಎಷ್ಟು ಖರ್ಚಾಯಿತು ಅದು ಓಕೆ. ನೀರು ಎಷ್ಟು ಖರ್ಚಾಯಿತು ಅಂದರೆ, ಮರಳು ಎಷ್ಟು ಖರ್ಚಾಯಿತು ಅಂದರೆ, ಇದರ ಜೊತೆ ಇನ್ನೊಂದು ಬೇಸರ ಆಕ್ಷಣ ಬಂದದ್ದು, ನಾನು ಬಂದಿರೋದು ಕಲ್ಲು ಮಣ್ಣಿನ ಸನ್ಯಾಸಿ ಆಗಿ ಬಂದದ್ದು ಇದರಲ್ಲಿ ಕೇಳ್ತಾರೆ. ಒಂದು ಸ್ವಲ್ಪ ಬಗ್ಗೆ ಮೌನವಾಗಿ ಮೂರ್ತಿ ಮುಖ ನೋಡಿದ್ರು ಗುರುಜಿ. ಆಮೇಲೆ ಪಕ್ಕ ಕೂತಿದ್ದ ಆ ವ್ಯಕ್ತಿಗೆ ಹೇಳಿದ್ರು, ಇವಾಗ ಸನ್ಯಾಸಿ ಆಗಿಕೊಂಡು ಬಂದಿದ್ದಾನೆ ಇಲ್ಲಿಗೆ ಮಠಕ್ಕೆ. ಬೆಂಗಳೂರಲ್ಲಿ ಇರೋ ಅಂತಂದರೆ ಆಗಲ್ಲ ಅಂತ, ಮೈಸೂರಿಗೆ ಹೋಗುವ ಶಾಖೆ ಇದೆ ಅದು ಹೋಗುವುದು ಅಂತ ಆಗಲ್ಲ ಅಂತ. ಮತ್ತು ಎಲ್ಲಿರ್ತೀಯಪ್ಪ ಅಂದರೆ ಯಾವ್ದಾದ್ರು ಹಳ್ಳಿಗೆ ಆಗ್ಬಿಟ್ಟು ಹಳ್ಳಿ ಇದರಲ್ಲಿ ತೊಂದರೆ ಇರುತ್ತೆ ಅಂತ ಹೇಳಿ ಅದಕ್ಕೆ ಫ್ರೆಂಡ್ಸ್ ಬಿಟ್ಟನ್ನು ಹಾಕಿದ್ದೇನೆ. ಇವಾಗ ಓದ್ಕೊಂಡಿದ್ದೆ ಸ್ವಲ್ಪ, ಅದಕ್ಕೋಸ್ಕರ ಎಲ್ಲ ಕೇಳಿದೆ ಅಂತ ನಾನು ಕಳಿಸಿದ ಮೇಲೆ ನನಗೆ ಕೇಳಿಸೋ ಹಾಗೆ ನಾನು ದೂರ ಹೋಗಿಲ್ಲ ಅಂತ ಹೇಳ್ತಾ ಇದ್ದೆ. ಸರಿ ಗುರುಜಿ ಒಳಗಡೆ ಹೋಗಿಬೋದು, ಇವರು ಹೊರಗಡೆ ಕೊಡ್ತಿದ್ರು. ಯಾರು ಯೋಗ ಮಾಡಿದ್ರು ವ್ಯಕ್ತಿಗಳ ಕೊಡ್ತಿದ್ರು. ನಾನು ಅದೇ ದೂರದಲ್ಲಿ ಏನು ಹೆಸರು ನಿಂತರು, ನಾನು ಸನ್ಯಾಸಿ ಆಗಿ ಬಂದಿದ್ದೇನೆ, ದಿಸ್ ಇಸ್ ದ ಟೈಮ್ ಫಾರ್ ಮೀ ಫಾರ್ಗೆಟ್ ಮೀ, ಐ ಆಮ್ ನಾಟ್ ಸಪೋಸ್ ಟು ಡಿಸ್ಕಸ್ ಮೈ ನೇಮ್ ಅಂತ. ಯಾವ ಸನ್ಯಾಸಿ ಆಗಿ ಬಂದಿದ್ದೇನೆ, ಪೂರ್ವಶ ವಿಚಾರವನ್ನು ಹೇಳೋಕ್ಕಾಗೋದಿಲ್ಲ, ಐ ಆಮ್ ನಾಟ್ ಸಪೋಸ್ ಟು ಡಿಸ್ಕಸ್. ತುಂಬ ಖುಷಿಯಾಗಿ ಹೇಳಿಲ್ಲ, ಸ್ವಲ್ಪ ಇದಾಗಿ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದರು, ಅದು ಯಾರು ಕೋಸಿ ಮಾಸ್ತಾರೆ ಅದೇನು ಹೇಳಿದ್ರು ಅಂತ, ಅವರು ದೊಡ್ಡ ತುಂಬ ಸೂಕ್ಷ್ಮ ಇದ್ದಾರೆ, ನನಗೆ ಗೊತ್ತಿರೋ ಹಾಗೆ ದುಡ್ಡನ್ನು ಲೆಕ್ಕ ಕೇಳೋದಿಲ್ಲ. ಯಾವತ್ತೂ ಕೂಡ ದುಡ್ಡಿಗೆ ಮಹತ್ವವನ್ನು ದೊಡ್ಡವರು ಕೊಟ್ಟವರೇ ಅಲ್ಲ. ಆದರೆ ನಿನ್ನ ಥರ ಈ ಸಣ್ಣ ಸಣ್ಣದೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಂದರೆ ಬಹುಶಃ ನೀನು ಯೋಚನೆ ಮಾಡ್ತಕ್ಕಂಥ ಒಂದು ತಾಟು ಕೂಡ ಮಿಸ್ ಆಗ್ಬೋದು. ಅಷ್ಟೇ ಅಲ್ಲ, ನಾನು ನೋಡಿದ ದೊಡ್ಡವ್ರನ್ನ ಅವರು ಆಡ್ತಕ್ಕಂಥ ಪ್ರತಿಯೊಂದು ಉಸಿರು ಉಚ್ಛ್ವಾಸ, ನಿಶ್ವಾಸ, ಇನ್ಹಲೇಷನ್ ಅಂಡ್ ಎಕ್ಸಲೇಷನ್ ಅದನ್ನು ಕೂಡ ಅವರು ಕೌಂಟ್ ಮಾಡಿಕೊಂಡೇ ಉಸಿರಾಡ್ತಾರೆ. ಅವರು ಆಡೋ ಮಾತಿನ ಶಬ್ದವನ್ನು ಬೇರೆಯವ್ರಿಗೆ ಕೇಳಿಸ್ಕೊಳ್ಳೋದಲ್ಲ, ಅವ್ರು ಆಡೋ ಮಾತನ್ನ ಶಬ್ದವನ್ನು ಅವರೇ ಕೇಳಿಸ್ಕೊಂಡು ಆನಂತರ ಬೇರೆಯವರಿಗೆ ಮಾತನಾಡ್ತಾರೆ. ಈ ಸಚ್ ಎ ಸೆನ್ಸಿಟಿವ್ ಪರ್ಸನಾಲಿಟಿ, ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ಪೂಜ್ಯ ಸ್ವಾಮೀಜಿ ಅಂತ ನನಗೆ ಅವತ್ತು ಹೇಳಿದ್ರು. ದಟ್ ಇಸ್ ದ ಫಸ್ಟ್ ಇನಿಷಿಯೇಷನ್ ಆಫ್ ದ ಮೆಸೇಜ್.